ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತೇನು ನೋಡ್ಕೋತೀವಿ ಅಂದರೆ ಥರ್ಡ್ ಲೆಕ್ಚರ್ ಆಫ್ ಸರ್ಕಲ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಬಿಫೋರ್ ದ್ಯಾಟ್, ಸೊ ಯಾರಿಗಾದರೂ ಸ್ಪೆಸಿಫಿಕ್ ಆಗಿ ನಿಮಗೆ ಕೋಚಿಂಗ್ ಮೆಂಟರ್ಶಿಪ್ ಮತ್ತು ಬೇಕಂತಂದ್ರೆ ಸೊ ನೀವೇನು ಮಾಡ್ಕೋಬೋದು, ಇಲ್ಲಿ ತಳ ಕೊಟ್ಟಿರುವಂಥ ವಾಟ್ಸಪ್ ಲಿಂಕ್ಗೆ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ನಾವು ಎಂಟೈರ್ ಟೆಕ್ನಿಕಲ್ 2 ಪೇಪರ್ಗೆ 500 ರುಪೀಸ್ನ ಚಾರ್ಜ್ ಮಾಡ್ತಿದ್ವಿ. ಒನ್ ಟೈಮ್ ಫೀ ಇದೆಲ್ಲನೂ. ಬರೀ ಮ್ಯಾಥಮೆಟಿಕ್ಸ್ಗೆ ಅಂದರೆ 200 ಚಾರ್ಜ್ ಮಾಡ್ತಾ ಇದ್ದೀವಿ. ಹಾಗೆ ಸೈನ್ಸಿಗೆ 200, ಕಂಪ್ಯೂಟರ್ ಅಪ್ಲಿಕೇಶನ್ಸ್ಗೆ 200 ಮತ್ತು ಮಾಡರ್ನ್ ಸರ್ವೆ ಇನ್ಸ್ಟ್ರೂಮೆಂಟ್ಸ್ಗೆ 200ನ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಮೆನಿ ಪೀಪಲ್ ಹ್ಯಾವ್ ಜಾಯಿನ್ಡ್ ಆ್ಯಂಡ್ ದೇ ಆರ್ ಪಾರ್ಟಿಸಿಪೇಟಿಂಗ್. ಆಮೇಲೆ ಅವ್ರಿಗೆ ನಾವೇನೇನು ಅಲ್ಲಿ ಮಾಡ್ತೇವೆ ಅಂದರೆ ಎಕ್ಸ್ಪರ್ಟ್ ಗೈಡೆನ್ಸ್, ರಿಸಲ್ಟ್ ಓರಿಯೆಂಟೆಡ್ ಇರುತ್ತೆ, MCQs ಆ್ಯಂಡ್ ಟೆಸ್ಟ್ ಸೀರೀಸ್ ಎಲ್ಲ ಕೊಡ್ತೀವಿ. ಸೊ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ನೀವು 1-to-1 ನಾವು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ಕೊಟ್ಟಿರುವಂಥ ವಾಟ್ಸಪ್ ಲಿಂಕಿಗೆ ಜಾಯ್ನ್ ಆಗಿರಿ. ಆಮೇಲೆ ಸೊ ಯು ಕ್ಯಾನ್ ಎಂಜಾಯ್ ದ ಬೆನಿಫಿಟ್ಸ್ ಆಫ್ ದಟ್ ಗ್ರೂಪ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಥರ್ಡ್ ಲೆಕ್ಚರ್. ಸೊ ಮೇನ್ಲಿ ಇವತ್ತು ನಾವೇನು ಮಾಡ್ತೀವಿ ಅಂತಂದರೆ ಥರ್ಡ್ ಲೆಕ್ಚರ್ನಲ್ಲಿ ಸೊ ವಿ ಆರ್ ಗೋಯಿಂಗ್ ಟು ಮೇನ್ಲಿ ಫೋಕಸ್ ಆನ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ನಾವು ಲೆಕ್ಚರ್ 1ನಲ್ಲಿ ಮತ್ತು 2ನಲ್ಲಿ ಏನು ಮಾಡಿದ್ವಿ, ವಿ ಲರ್ನ್ ದ ಥೇರಿ ಬಿಹೈಂಡ್ ದ ಸರ್ಕಲ್ಸ್. ಈಗ ನಾವೇನು ಮಾಡ್ತೀವಿ, ಥರ್ಡ್ ಲೆಕ್ಚರ್ ಒಳಗೆ ಪರ್ಟಿಕ್ಯುಲರ್ಲಿ ಡೆಡಿಕೇಟೆಡ್ ಫಾರ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಫ್ರಾಮ್ ದಿ ಬಿಗಿನರ್ ಲೆವೆಲ್, ಸೊ ಬಿಗಿನರ್ ಲೆವೆಲಿಂದ ಸ್ಟಾರ್ಟ್ ಮಾಡಿ ನಾವೇನು ಮಾಡ್ತೀವಿ, ಸ್ವಲ್ಪ ಅಡ್ವಾನ್ಸ್ ಲೆವೆಲ್ MCQsನ ನಾವು ನೋಡ್ತೀವಿ. ಸೊ ದಿಸ್ ಆಲ್ MCQs ವಾಟ್ ಎವರ್ ಹ್ಯಾವ್ ಟೇಕನ್, ದೇ ಆರ್ ಫ್ರಮ್ ದ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ಓಕೆ, ಸೊ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಸೊ ಫ್ರೆಂಡ್ಸ್, ಫಸ್ಟ್ MCQ ನೋಡ್ಬಿಡೋಣ. ಸೊ ನಾನೇನು ಮಾಡತ್ತೀನಿ, ಇಲ್ಲೇ ಕೆಲವೊಂದು ಫಿಗರ್ಸನ್ನು ನಾನು ಇಲ್ಲೇ ಮಾಡ್ತಾ ಇಲ್ಲ, ಅದೊಂದು ತಲೆ ಇಟ್ಕೋರಿ. ಸೊ ಇನ್ ಕೇಸ್ ನಿಮ್ಮ ಎಕ್ಸಾಮ್ನಾಗ ಏನು ಕೊಡ್ಬೋದು, ವಿದೌಟ್ ಫಿಗರ್ ಅವರು ಕೊಡ್ಬೋದು. ದಿಸ್ ಮೇ ಬಿ ಈವನ್ ವಿದೌಟ್ ಫಿಗರ್. ಓಕೆ, ಸೊ ಬಟ್ ನಾನು ಇಲ್ಲೇನು ಮಾಡತ್ತೀನಿ, ವಿದೌಟ್ ಫಿಗರ್ನ ಮಾಡತ್ತಿಲ್ಲ. ಯಾಕಂತಂದರೆ ಸೊ ಇಟ್ ವಿಲ್ ಟೇಕ್ ಟೈಮ್ ಫಾರ್ ಮೀ ಟು ಡ್ರಾ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಎಕ್ಸ್ಪ್ಲೇನ್. ಸೊ ಬೆಟರ್ ಅದಕ್ಕೆ ನಾನು ಅನಲೈಸ್ ಮಾಡಿ ಕ್ವಶನ್ನ ನಿಮ್ಗೆ ಫಿಗರ್ ವಿತ್ ಫಿಗರ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ದ ಲೆಂತ್ ಆಫ್ ದ ಟ್ಯಾಂಜೆಂಟ್. ಓಕೆ, ಸೊ ನೋಡ್ರಿಲ್ಲೇ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. Sorry, the length of the tangent AP from an external point A is 24 centimeter. So on the external point draw ಮಾಡ್ಕೊಂಡಾರ. So the length of that tangent to any point of the circle, any point of the circle ಗೆ 24 centimeter ಕೊಟ್ಟಾನ. If the distance of the point A from the center O is 25 centimeter, ಅಂದ್ರೆ ಈ ಎಕ್ಸ್ಟರ್ನಲ್ ಪಾಯಿಂಟ್ ಮತ್ತೆ ಸೆಂಟರ್ ನಡುವೆ ಡಿಸ್ಟೆನ್ಸ್ ಕೊಟ್ಟಾನ, which is 25 centimeter. Then the diameter of the circle is ಅಂತ ಕೇಳ್ತಾನ. ಸೊ ಅವಾಗ ಏನು ಕೇಳ್ತಾನ ಅಂದ್ರೆ, ವಾಟ್ ಈಸ್ ದ ಡಯಾಮೀಟರ್ ಆಫ್ ದಿ ಸರ್ಕಲ್. ಸೊ ಈ ಥರ ಕೊಟ್ಟ ನಾವು. ಸೊ ಸಿನ್ಸ್ ನಮ್ಗೆ ಆಲ್ರೆಡಿ ಒಂದು ಏನು ಪ್ರಾಪರ್ಟಿ ಗೊತ್ತೈತಿ, ಸೊ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಹಾಗಾಗಿ ನಾವಿಲ್ಲಿ ಆಲ್ರೆಡಿ AP ಮತ್ತು AO ಲೈನ್ ಆಲ್ರೆಡಿ ಅವ್ನು ಡಿಸ್ಟೆನ್ಸ್ ಕೊಟ್ಟಿರೋದ್ರಿಂದ ನಾವೇನು ಹೇಳ್ಬೋದು ಬೈ ದ ಥಿರಮ್. ಸೊ ಇಲ್ಲೇನು ಹೇಳ್ಬೋದು, ದಿಸ್ ಈಸ್ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ. ಸೊ ಇದು 90 ಡಿಗ್ರಿ ಆತಂತಂದ್ರೆ ನೀವೇನು ಹಾಕ್ಬೋದು, ಈಗ ಯು ಕ್ಯಾನ್ ಅಪ್ಲೈ ದ ಪೈಥಾಗರಸ್ ಥಿಯರಮ್. ಓಕೆ, ಸೊ ಸ್ವಲ್ಪ ಇದು ಈ ಕಡೆ ಬರುತ್ತಾ. ಸೊ ಇಲ್ಲಿ ಇದೇನೈತಿ, ದಿಸ್ ವಿಲ್ ಬಿ ಅ ಲೈನ್ ಇನ್ ದಿಸ್ ವೇ. ಸೊ ಪರ್ಪೆಂಡಿಕ್ಯುಲರ್ ಐತಿ. ಸೊ ದಿಸ್ ಇಸ್ 90 ಡಿಗ್ರೀಸ್. ಸೊ ಫೈನ್. ಸೊ ಅವಾಗ ನಿಮ್ಗೆ 24 ಐತಿ, ಇಲ್ಲೇ 25. ಸೊ ವಾಟ್ ಈಸ್ ಹೈಪೋಟೆನಸ್. ಸೊ ಆಲ್ವೇಸ್ ನಾನು ಇಲ್ಲೇ P, ಇದು A ಮತ್ತು ಇದು. ಸೊ ದಿಸ್ ಸೈಡ್ ಈಸ್ ಹೈಪೋಟೆನಸ್. ಓಕೆ, ಯಾವತ್ತೂ ಏನು ನೋಡ್ಕೋಬೇಕು, ನೀವು ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಇರೋ ಆ್ಯಂಗಲ್ ಅಪೋಸಿಟ್ ಸೈಡ್ ಏನಿರ್ತೈತಲ್ಲ, ಸೊ ದಿಸ್ ಸೈಡ್ ವಿಲ್ ಬಿ ಹೈಪೋಟೆನಸ್. ಸೊ ವಾಟ್ ವಿ ನೋ ಆಲ್ರೆಡಿ, ಹೈಪೋಟೆನಸ್ ಸ್ಕ್ವೇರ್, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೇಕು ನೀವು. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದರೆ ಸೊ ನಿಮ್ಗೇನು ಸಿಗ್ತೈತೆ ಅಂತಂದ್ರೆ, ವಾಟ್ ಡು ಯು ಗೆಟ್ ಹಿಯರ್. ಸೊ AP ಸ್ಕ್ವೇರ್ ಪ್ಲಸ್ PO ಸ್ಕ್ವೇರ್ ಈಸ್ ಈಕ್ವಲ್ ಟು AO ಸ್ಕ್ವೇರ್. ಸೊ ವಾಟ್ ಈಸ್ AP, ಇದು 24 ಸ್ಕ್ವೇರ್ ಪ್ಲಸ್ PO, ಅದೇ ನಮ್ಮದು ರೇಡಿಯಸ್ ಇಲ್ಲೈತಲ್ಲ, ಇದು ರೇಡಿಯಸ್ ಗೊತ್ತಿಲ್ಲ. ಸೊ ಲೆಟ್ ಅಸ್ ಟೇಕ್ ದಟ್ ಆಸ್ R. ರೇಡಿಯಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು AO ಈಸ್ 25. ಸೊ 25 ಸ್ಕ್ವೇರ್. ಸೊ ಆಬ್ವಿಯಸ್ಲಿ ಏನು ಮಾಡ್ತೀವಿ ನಾವು, R ಸ್ಕ್ವೇರ್ ಅಂತಂದ್ರೆ R ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್. ಸೊ ವಾಟ್ ಈಸ್ R? ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 25 ಸ್ಕ್ವೇರ್ ಈಸ್ 625 ಮೈನಸ್ 24 ಸ್ಕ್ವೇರ್ ಈಸ್ 576. ಓಕೆ, ಸೊ ನೀವು ಇದರ ಡಿಫ್ರೆನ್ಸನ್ನು ತೆಗೆದು ನೀವು ನೋಡ್ಕೊಂಡ್ಬಿಟ್ರೆ, ಸೊ ಯು ವಿಲ್ ಗೆಟ್ ದ ಡಿಫ್ರೆನ್ಸ್ ಆಸ್ ಹೌ ಮಚ್, ಯು ವಿಲ್ ಗೆಟ್ ದ ಡಿಫ್ರೆನ್ಸ್ ಆಸ್ 49. ಸೊ ಅದರಿಂದ ನಿಮ್ಗೆ ಏನು ಸಿಗ್ತೈತಿ, ವಾಟ್ ಈಸ್ ದ ರೂಟ್ ಆಫ್ 49? ರೂಟ್ ಆಫ್ 49 ಈಸ್ 7. ಸೊ ಇದರಿಂದ ನಿಮ್ಗೆ ಏನು ಸಿಗ್ತೈತಪ್ಪ ಅಂದ್ರೆ, ದ ರೇಡಿಯಸ್ R ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಸೊ ಇದು ಎಷ್ಟು ಬರುತ್ತೆ, 7 ಸೆಂಟಿಮೀಟರ್. ಸೊ ವಾಟ್ ಈಸ್ ರೇಡಿಯಸ್ ಆ್ಯಂಡ್ ಡಯಾಮೀಟರ್ ರಿಲೇಷನ್. ಸೊ ಆಲ್ರೆಡಿ ನಾವು ನೋಡಿದ್ದೀವಿ. ಸೊ ಡಯಾಮೀಟರ್ ಡಿವೈಡೆಡ್ ಬೈ 2 is equal to radius, or radius is equal to diameter is equal to 2 times of radius. So diameter is 2 times of 7, which is 14 centimeter. Okay, so ತಿಳಿತಲ್ರಿ. So what is the option? It is the option B. So ಇಲ್ಲಿ ನಿಮ್ಗೆ ಏನು ಕಾನ್ಸೆಪ್ಟ್ ಬಂತು, this concept, tangent is perpendicular to the circle or radius of the circle. ಅದು ಪೈಥಾಗರಸ್ನ ಅಪ್ಲೈ ಮಾಡ್ಕೊಡ್ರಿ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ್ರಿ. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ್ರಿ. ಸೊ ನಾ ಹೇಳಿರೋ ಪ್ರಕಾರ ಎಲ್ಲ ಕ್ವಶನ್ಸ್ನು NCERT ಇಂದ ಸ್ಟ್ಯಾಂಡರ್ಡ್ ಬುಕ್ಕಿಂದ ತೊಗೊಂಡಿದ್ದು. ಸೊ ದಟ್ ನಿಮ್ಗೆ ಏನಾಗುತ್ತೆ,
ಹೈಯರ್ ಲೆವೆಲ್ ಕ್ವಾಲಿಟಿ ಆಫ್ ಕ್ವಶನ್ಸ್ನ ಅವರು ರೆಫರ್ ಮಾಡ್ಕೊಂಡು ನಿಮ್ಗೆ ಸಿಗ್ತಾವೆ. ಸೊ ಫೈನ್. ಸೊ ಸೆಕೆಂಡ್ ಎಕ್ಸಾಂಪಲ್, ಇಫ್ ಪಿ ಎ ಆ್ಯಂಡ್ ಪಿ ಬಿ ಆರ್ ಟೂ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್. ಏನ್ರಿ ಇದು? ಪಿ ಎ ಮತ್ತು ಪಿ ಬಿ ಆರ್ ಟೂ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ಅಂತ ಕೊಟ್ಟಾನಂದ್ರೆ ಎರಡು ಟ್ಯಾಂಜೆಂಟ್ಸ್ ಒಳಗೆ ಪಿ ಅನ್ನೋ ಟರ್ಮ್ ಕಾಮನ್ ಐತಿ ಅಂದ್ರೆ, ಸೊ ಪಿ ಇಸ್ ದಿ ಎಕ್ಸ್ಟರ್ನಲ್ ಪಾಯಿಂಟ್, ದಿಸ್ ಈಸ್ ದ ಎಕ್ಸ್ಟರ್ನಲ್ ಪಾಯಿಂಟ್, ಅಲ್ಲಿಂದ ಸರ್ಕಲ್ ಡ್ರಾ ಮಾಡ್ಯಾರ. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಸೊ ಫೈನ್. ವಿತ್ ಸೆಂಟರ್ ಓ. ಓಕೆ, ಆ ಟೂ ಟ್ಯಾಂಜೆಂಟ್ಸ್ ಡ್ರಾನ್ ವಿತ್ ಸೆಂಟರ್ ಓ. ಸೊ ಸೆಂಟರ್ ಏನೈತಿ? ಸರ್ಕಲ್ದು ಓ ಐತಿ. ಸಚ್ ದ್ಯಾಟ್ ಆಂಗಲ್ ಎ ಒ ಬಿ is 110 degrees. ಅಂದರೆ ಎ ಒ ಬಿ, ದಿಸ್ ಆಂಗಲ್ ಈಸ್ 110 degrees. ದೆನ್ ವಾಟ್ ಈಸ್ ದ ಆಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು? ವಾಟ್ ಈಸ್ ದ ಆಂಗಲ್ ಎ ಪಿ ಬಿ? ಈ ಆಂಗಲ್ ಏನು ಅಂತ ಕ್ವಶನ್ ಮಾರ್ಕ್ ಕೊಟ್ಟಾನ. ಸೊ ಡೋಂಟ್ ಕನ್ಸಿಡರ್ ದಿಸ್ ಆಪ್ಷನ್ ಫ್ರೆಂಡ್ಸ್. ಸೊ ಇದು ಜಸ್ಟ್ ಒಂದು ರಿಪ್ರೆಸೆಂಟೇಷನ್ ಐತೆ, ಇಲ್ಲಿನೂ ಕೊಟ್ಟಿಲ್ಲ. ಓಕೆ, ಸೊ ವಾಟ್ ಈಸ್ ದ ಆಂಗಲ್ ಎ ಪಿ ಬಿ? ಆಂಗಲ್ ಎ ಪಿ ಬಿ ನಮ್ಗೆ ಕ್ಯಾಲ್ಕುಲೇಟ್ ಮಾಡಂತ ಹೇಳ ನಾವು. ಸೊ ನಮಗೆ ಆಲ್ರೆಡಿ ನಾವು ಆಲ್ರೆಡಿ ಪ್ರೀವಿಯಸ್ ಥೇರೀಸ್ ಸರ್ಕಲ್ 1 ಮತ್ತು ಸರ್ಕಲ್ 2 ನಲ್ಲಿ ನೋಡಿರೋದ್ರಿಂದ ನಮಗೇನೈತಪ್ಪ ಅಂತಂದ್ರೆ, ವಿ ನೋ ದ್ಯಾಟ್ ದ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್, ಇಲ್ಲೇನು ನಾನು ನಿಮ್ಗೆ ಡ್ರಾ ಮಾಡಿ ತೋರಿಸ್ತೀನಿ. ಸೊ ನೋಡ್ಕೊರಿ. ಸೊ ದ ಆ್ಯಂಗಲ್, ಸೊ ವೆನ್ ಎವರ್ ಟ್ಯಾಂಜೆಂಟ್ ಈಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ to the 2 points on the circle, so then the alternate angles formed, they are supplementary. Andre meaning ಏನಂದ್ರೆ angle APB, okay, plus angle AOB. ಸೊ ಈ ಆಂಗಲ್ ನೋಡಿಲ್ಲ, ಆಂಗಲ್ APB ಮತ್ತೆ ಆಂಗಲ್ AOB ಇವೆರಡು ಆಂಗಲ್ ಸೇರಿದ್ರೆ ಏನಾಗುತ್ತೆ? 180 ಡಿಗ್ರೀಸ್ ಇರ್ತೈತಿ. ಸೊ ಇಟ್ ಈಸ್ ಸಪ್ಲಿಮೆಂಟ್ರಿ. ಇದನ್ನ ನೋಡ್ಕೊಂಡೇವಿ. ಓಕೆ, ಸೊ ಇಟ್ ಈಸ್ ಸಪ್ಲಿಮೆಂಟ್ರಿ ಅಂತ ಕರೀತಾರ, ನೆನಪಿಟ್ಟುಕೊರಿ. ಓಕೆ, ಸೊ ಅದೇ ಪ್ರಕಾರ ಈಗ ಆಲ್ರೆಡಿ ಅವ್ನು ಏನು ಕೊಟ್ಟ ನಮಗೆ ಆಂಗಲ್. ಸೊ ಹಿ ಹ್ಯಾಸ್ ಆಲ್ರೆಡಿ ಗಿವನ್ ಅಸ್ ಆಂಗಲ್ ಎ ಒ ಬಿ ವಿಚ್ ಈಸ್ 110 degrees. ಸೊ ವಿಚ್ ಈಸ್ ಈಕ್ವಲ್ ಟು 180. ಸೊ ಉಳಿತೇನಪ್ಪ ಅಂತಂದ್ರೆ ಆಂಗಲ್ ಎ ಪಿ ಬಿ ಉಳಿದೈತಿ. ಸೊ ಆಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು 180 minus 110 degrees. ಸೊ ಆಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು 70 degrees. ಸೊ ಆಪ್ಷನ್ ಐತದದು. ಸೊ ದಿಸ್ ಈಸ್ ಆಪ್ಷನ್ ಬಿ. ಸೊ ಹಾಗಾಗಿ ನಿಮ್ಗೆ ತಿಳಿತಿರ್ಲಿ ಫ್ರೆಂಡ್ಸ್. ಸೊ ದ ಥೇರಮ್ಸ್ ಆ್ಯಂಡ್ ದ ಪ್ರಾಪರ್ಟೀಸ್ ಆರ್ ವೆರಿ ಇಂಪಾರ್ಟೆಂಟ್. ಅದು ಗೊತ್ತಿಲ್ಲ ಅಂತಂದ್ರೆ ಯು ವಿಲ್ ಮೇಕ್ ಅ ಮಿಸ್ಟೇಕ್ ಇನ್ ದಿಸ್ ಕ್ಯಾಲ್ಕುಲೇಷನ್ ಪಾರ್ಟ್. ಓಕೆ, ಸೊ ಇನ್ನೊಂದು ಇದ್ರಾಗ ಮೆಥಡ್ ಏನು ಬರ್ತೈತಿ ಅದನ್ನ ನೋಡೋಣ ನೆಕ್ಸ್ಟ್ ಕ್ವಶನ್ನಾಗ. ಯಾಕಂದ್ರೆ ಇದು 90 ಡಿಗ್ರಿ ಆಗಿಬಿಡ್ತೈತಿ ಇಲ್ಲೇ. ಸೊ ಇಲ್ಲೂ ನೀವೇನು ಕ್ಲೇಮ್ ಮಾಡ್ಕೋಬಹುದು. ಸೊ ದಿಸ್ ಈಸ್ 90 ಆ್ಯಂಡ್ ದಿಸ್ ಈಸ್ 90 degrees. ಸೊ ಬಟ್ ಅದನ್ನ ಇಲ್ಲಿ ಅಪ್ಲೈ ಮಾಡಂಗಿಲ್ಲ, ನೆಕ್ಸ್ಟ್ ಕ್ವಶನ್ನಾಗ ಬರುತ್ತೆ. ಓಕೆ, ಸೊ ದ ಥರ್ಡ್ ಕ್ವಶನ್ ವಾಟ್ ವಿ ಆರ್ ಡೂಯಿಂಗ್ ಈಸ್, ನೋಡ್ರಿ, ಇಫ್ ಟ್ಯಾಂಜೆಂಟ್ಸ್ ಪಿ ಎ ಆ್ಯಂಡ್ ಪಿ ಬಿ ಫ್ರಮ್ ಅ ಪಾಯಿಂಟ್ ಪಿ, ಮತ್ತು ಇಲ್ಲೇ ಪಿ ಮತ್ತೆ ಇನ್ನೊಂದು ಪಿ ಕಾಮನ್ ಆಗೈತಿ ಟ್ಯಾಂಜೆಂಟು. ಸೊ ಹಾಗಾಗಿ ಪಿ ಈಸ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ನೀವು ರೆಕಗ್ನೈಸ್ ಮಾಡ್ಕೊಂಡ್ಬಿಡ್ಬೇಕು. ಫ್ರಮ್ ಅ ಪಾಯಿಂಟ್ ಪಿ ಟು ದ ಸರ್ಕಲ್ ವಿತ್ ಸೆಂಟರ್ ಓ ಆರ್ ಇನ್ಕ್ಲೈನ್ ಟು ಈಚ್ ಅದರ್. ಏನಿದು ಲೈನು ಪಿ ಎ ಮತ್ತು ಪಿ ಬಿ ಇನ್ಕ್ಲೈಂಡ್ ಅದಾವ ಅಂದ್ರೆ ಪಿ ಎ ಮತ್ತು ಪಿ ಬಿ ಇಲ್ಲೇ ಇನ್ಕ್ಲೈಂಡ್ ಅದಾವ. ಟು ವಾಟ್? ಟು ವಿತ್ ಸರ್ಕಲ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ಅನ್ ಆಂಗಲ್ ಆಫ್ 80 degree. ಇವೆರಡು ಲೈನ್ ಇನ್ಕ್ಲೈನ್ಡ್ ಅಟ್ ಅನ್ ಆಂಗಲ್ ಆಫ್ 80 degree ಈ ಥರ ಕೊಟ್ಟ ನಾನು. ಸೊ ಸರ್ಕಲ್ ಇಲ್ಲ, ಇತ್ತು ಇಲಸ್ಟ್ರೇಷನ್. ಸೊ ದಿಸ್ ಇಸ್ ದಟ್ ಇಲಸ್ಟ್ರೇಷನ್ ಪರ್ಪಸ್. ಓಕೆ, ಸೊ ದೆನ್ ಆಂಗಲ್ ಪಿ ಒ ಎ. ಸೊ ಈ ಆಂಗಲ್ ಕೇಳತ್ತಾನವ, ಆಂಗಲ್ ಪಿ ಒ ಎ ಎಷ್ಟು ಇರ್ತೈತಿ? ಸೊ ಆಂಗಲ್ ಪಿ ಒ ಎ ಈಸ್ ಈಕ್ವಲ್ ಟು ಅ ಕ್ವಶನ್ ಮಾರ್ಕ್. ಸೊ ತಿಳಿತಲ್ರಿ. ಸೊ ಈ ಥರ ಕೊಟ್ಟ ನಾವು. ಸೊ ನಮಗೆ ಇಲ್ಲೇ ಲಾಸ್ಟ್ ಎಕ್ಸಾಂಪಲ್ ಸೇಮ್ ಫಿಗರ್ ಐತಿ, ಬಟ್ ಆದರೆ ಇನ್ನೇನು ಕೇಳತ್ತಾನ ಇಲ್ಲೇ ಪಿ ಒ ಎ, ಆಂಗಲ್ ಪಿ ಒ ಎ ಕೇಳೋಣ. ಸೊ ಹಾಗಾಗಿ ನಮ್ಗೇನು ಗೊತ್ತಿತ್ತಪ್ಪ, ವೆನ್ ಎವರ್ ಅ ಟ್ಯಾಂಜೆಂಟ್ ಈಸ್ ಡ್ರಾನ್ ಟು ಅ ಸರ್ಕಲ್ ದೆನ್ ದ ರೇಡಿಯಸ್, okay, at the point of contact will be perpendicular. so ಇಲ್ಲಿ ಏನಿರ್ತದೆ ಪರ್ಪೆಂಡಿಕ್ಯುಲರ್ ಇರ್ತೈತಿ. ದಿಸ್ ಇಸ್ 90 degree and this is also 90 degree. ಹೌದಾ? ಸೊ ಮತ್ತು ಇನ್ನೊಂದು ಪ್ರಾಪರ್ಟಿ ನಮ್ಗೆ ಆಲ್ರೆಡಿ ನಾವು ನೋಡೀವಿ, ಆಂಗಲ್ ಸಪ್ಲಿಮೆಂಟ್ರಿ. ದ ಅಪೋಸಿಟ್ ಆಂಗಲ್ಸ್ ಹಿಯರ್ ದೇ ಆರ್ ಸಪ್ಲಿಮೆಂಟ್ರಿ. ಸೊ ಆಂಗಲ್ ಎ ಪಿ ಬಿ ಪ್ಲಸ್ ಆಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು 180 degrees. ಓಕೆ, ಸೊ ಇನ್ ದ್ಯಾಟ್ ಕೇಸ್ ನಮ್ದು ಇಲ್ಲಿ ಆಲ್ರೆಡಿ ಎ ಪಿ ಬಿ ನಮ್ಗೆ ಗೊತ್ತಿರೋದ್ರಿಂದ ಸೊ ಇಟ್ ಈಸ್ 80 degrees ಪ್ಲಸ್ ಆಂಗಲ್ ಎ ಒ ಬಿ ಈಸ್ ಆಲ್ಸೋ 180 degrees. ಸೊ ಇದರಿಂದ ಆಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು 180 minus 80 which is 100 degrees. ಓಕೆ, ಸೊ ಏನಾಗ್ತದೆ ನಮ್ದು ಇದು. ಸೊ ವಿ ಗಾಟ್ ದಿಸ್ ಆಂಗಲ್ ಆಸ್ 100 degrees ಕಂಪ್ಲೀಟ್ ಆಂಗಲ್. ಇದು ಈ ಕಂಪ್ಲೀಟ್ ಆಂಗಲ್ 100 degree ಸಿಕ್ಕೈತೆ ನಮಗೆ. ಬಟ್ ಅವ ಏನು ಕೇಳತ್ತಾನ ಕ್ವಶನ್ನಾಗ, ಅವಂಗೆ ಏನು ಬೇಕಾಗಿತ್ತಪ್ಪ ಅಂತಂದ್ರೆ ಅವ್ನಿಗೆ ಇದಷ್ಟೇ ಬೇಕಾಗೈತಿ. ಅವ್ನಿಗೆ ಎಷ್ಟೈತಿ ಅಂದರೆ ಈ ಆ್ಯಂಗಲ್ ಅಷ್ಟೇ ಬೇಕಾಗಿತ್ತು ಅವಂಗೆ, ಎ ಪಿ ಒ ಎ ಈ ಆ್ಯಂಗಲ್ ಅಷ್ಟೇ ಬೇಕಾಗೈತಿ. ಸೊ ಅವಾಗ ನಾವೇನು ಮಾಡ್ತೀವಿ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊರಿ. ಈಗ ಇಲ್ಲಿ ಸ್ವಲ್ಪ ಅಳಗಿಸ್ತೀನಿ ಇಲ್ಲೇ. ಓಕೆ, ಸೊ ಇಲ್ಲೆಲ್ಲ ಸ್ವಲ್ಪ ಅಳಗಿಸೋಣ. ಓಕೆ, ಸೊ ನಾವೀಗ ಏನು ಕೇಳತ್ತಾನ, ಪಿ ಒ ಎ ಕೇಳತ್ತಾನ. ಸೊ ಬಟ್ ಇಲ್ಲಿ ಆಲ್ರೆಡಿ ಒಂದು ಕಡೆ 19 ಐತಿ. ಸೊ ಇಲ್ಲಿದ್ದು ಟೋಟಲ್ ಎಷ್ಟು ಐತಿದೆ 80 ಐತಿ. ಸೊ ಇನ್ನೊಂದು ಇದ್ರಾಗ ಪ್ರಾಪರ್ಟಿ ನೀವು ಕಂಡುಹಿಡ್ಕೋಬೋದು ಏನಂತಂದ್ರೆ,
ಸೊ ವೆನ್ ಎವರ್ ಸೆಕೆಂಡ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಪ್ಲೈ ಮಾಡ್ತೀನಿ. So whenever the two tangents are drawn from an external point to the two sides of the triangle, then the radius will form perpendicular. Ulta matte PA will be equal to PB. So ಇನ್ನೊಂದೇನಪ್ಪ ಅಂದರೆ the tangent, the length of the tangents PA will be equal to PB, and one more important thing. So PA is equal to 2 PB and the angles will bisect each other. ಏನ್ರಿದೆ what it means ಅಂತಂದ್ರೆ ಇಲ್ಲಿ ಆ್ಯಂಗಲ್ ಏನಾಗುತ್ತೆ ಅಂತಂದ್ರೆ ಆ್ಯಂಗಲ್ APO. ಸೊ ಈ ಆ್ಯಂಗಲ್ APO will be equal to angle BPO. These two angles will be equal to angle BPO. So it means that this 80 degree, what is angle AOB? So in the total ಏನಾಗುತ್ತೆ, this will be 80 degree divided by 2 ಅಂದ್ರೆ bisected. The angle is bisected. So ಹಾಗಾಗಿ this will become 40 degrees. So ಇದರ ಪ್ರಕಾರ ಏನಾಗುತ್ತೆ ಇಲ್ಲಿ, so one side of this will be 40 degrees. Okay, ಸ್ವಲ್ಪ ಕ್ಲೀನ್ ಮಾಡ್ತೀನಿ ಇದನ್ನ. So this will be 40 degrees. So this one side here will be 40 degrees and this another side will be 40 degrees. This angle will be 40. So ಹಾಗಾಗಿ ಇದೇನ ಟ್ರಯಾಂಗಲ್ ಇದೆ, ಸೊ ಸಪ್ಲಿಮೆಂಟ್ರಿ ಟ್ರಯಾಂಗಲ್ ಒಳಗೆ ಸೊ ನಮಗೆ ಏನೈತಿ, ಜಸ್ಟ್ ಕಾನ್ಸಂಟ್ರೇಟ್ ಆನ್ ಟ್ರಯಾಂಗಲ್ APO. ಸೊ ಒಂದು ಆ್ಯಂಗಲ್ 90 ಡಿಗ್ರಿ ಐತಿ ಈ ಕಡೆ ಸೈಡ್ದು, ಸೊ ಇನ್ನೊಂದು ಆ್ಯಂಗಲ್ 40 ಐತಿ, ಇನ್ನೊಂದು ಆ್ಯಂಗಲ್ ನಾವು ಕಂಡುಹಿಡಿಬೇಕಾಗೈತಿ, ದಟ್ ಈಸ್ ಆ್ಯಂಗಲ್ POA. ಸೊ ಟೋಟಲ್ ಸಮ್ ಆಫ್ ದಟ್ ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದರ ಪ್ರಕಾರ ಸೊ ವಾಟ್ ಈಸ್ 90 plus 40? So what is angle 90 plus 40, which is equal to 130 degree, plus angle POA is equal to 180 degrees. So therefore angle POA is equal to 180 minus 130. So which is, so ಇದನ್ನ ನಾವೇನು ಮಾಡ್ಕೋತೀನಿ, ಸ್ವಲ್ಪ ಇಲ್ಲಿ ಬರ್ಕೋತೀನಿ. ಸೊ ಇಲ್ಲಿ ನೋಡ್ಕೊಂಡಿದ್ರೆ, so therefore what you can say, so space congested ಆಯಿತು. Okay, so angle POA is equal to 180 minus 130, which is 50 degrees. Okay, so finally angle POA is equal to 50 degrees. So ಅದರ ಪ್ರಕಾರ so answer is first one. ಸೊ ತಿಳಿತಲ್ಲ, ಸೊ ಎಲ್ಲ ಥಿಯರಮ್ಸ್ ಪ್ರಾಪರ್ಟೀಸ್ ನೆನಪಿಟ್ಕೋಬೇಕು. ಸೊ ಇಫ್ ಯು ರಿಮೆಂಬರ್ ದ ಪ್ರಾಪರ್ಟೀಸ್ ದೆನ್ ಇಟ್ ವಿಲ್ ಬಿ ಈಸಿ ಟು ಸಾಲ್ವ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಓಕೆ, ಸೊ ಎಕ್ಸಾಂಪಲ್ ನಂಬರ್ 4. If two tangents are inclined at an angle of 60 degree, okay, fine, are drawn to a circle of radius ಕೊಟ್ಬಿಟ್ಟಾನ ಇಲ್ಲೇ of radius 3 cm ಸರ್ಕಲ್ಗೆ two tangents ಡ್ರಾ ಮಾಡ್ಯಾರ which are inclined at an angle of 60 degrees. okay, fine. ಸೊ ಅಂದ್ರೆ ಒಂದು ಸರ್ಕಲ್ ಐತಿ ಇಲ್ಲೇ, ಸೊ ಅದರದ್ದು ರೇಡಿಯಸ್ ಎಷ್ಟೈತಪ್ಪ ಅಂದ್ರೆ 3 cm ಐತಿ. ಸೊ ಇಲ್ಲೂ 3 cm ಐತಿ. ಸೊ ಇಲ್ಲಿ ಒಂದು ಟ್ಯಾಂಜೆಂಟ್ ಅವರು ಡ್ರಾ ಮಾಡ್ಯಾರ, ಕಾಮನ್ ಟ್ಯಾಂಜೆಂಟ್. ಸೊ ದಿಸ್ ಇಸ್ ದ ಆಕ್ಚುಯಲ್ ಫಿಗರ್. ಓಕೆ, ಸೊ ಈ ಆ್ಯಂಗಲ್ ಇಲ್ಲೇನದಾವಲ್ರಿ, ಸೊ ಇದು ಎಕ್ಸಾಕ್ಟ್ಲಿ ನೋಡ್ರಿ, ಸ್ವಲ್ಪ ಡ್ರಾಯಿಂಗ್ ಮಾಡೋದು ಪ್ರಾಬ್ಲಮ್ ಆಗ್ತಿರೋದ್ರಿಂದ ಅದಕ್ಕೆ ನಾನು ಡೈರೆಕ್ಟ್ಲಿ ಫಿಗರ್ಸ್ ತೊಗೊಂಡೇನಿ. ಸೊ ದಿಸ್ ಇಸ್ ದ ಆಕ್ಚುಯಲ್ ಫಿಗರ್. ಓಕೆ, ಸೊ ಫೈನ್. ಸೊ ದಿಸ್ ಈಸ್ 3 cm ಸರ್ಕಲ್ ಕೊಟ್ಟಾನ. ಸೊ ಪಿ ಇಸ್ ಅನ್ ಒನ್ ಕಾಮನ್ ಪಾಯಿಂಟ್ ಇಂದ ಏನು ಮಾಡೀವಿ, ವಿ ಆರ್ ಡ್ರಾಯಿಂಗ್ ಟು ಟ್ಯಾಂಜೆಂಟ್ಸ್ PA ಆ್ಯಂಡ್ PB. ಓಕೆ, ಆ್ಯಂಡ್ ದ ರೇಡಿಯಸ್ ಇಸ್ 3 cm. ಸೊ ದಿಸ್ ಇಸ್ ಆಲ್ಸೋ 3 cm. ಸೊ ಎರಡು ಕೂಡ ಈಕ್ವಲ್ ಇರ್ತಾವೆ. ಫೈನ್. Then the length of the each tangent is equal to, okay, ಅವನೇನು ಕೇಳೋಣ, length of each tangent. ಸೊ ಇಲ್ಲಿ ಟ್ಯಾಂಜೆಂಟ್ ಅಂತಂದ್ರೆ ಯಾವ ಇರ್ತಾವ, tangents are your PA, PB. ಸೊ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಅಂತ ಒಂದು ವರ್ಡ್ ಇಲ್ಲಿ ಸಿಂಗ್ಯುಲರ್ ವರ್ಡ್ ಮೆನ್ಷನ್ ಮಾಡೋಣ ನಾವು, ಟ್ಯಾಂಜೆಂಟ್ ಅಂತಂದ್ರೆ. ಸೊ ಅಲ್ಲೇನು ತಿಳ್ಕೊಂಡ್ಬಿಡ್ಬೇಕು, that by the properties of the triangles, if the two tangents are drawn to a circle and they are coming from a common point, then the length of the tangents will be equal. So PA is equal to PB. ಸೊ PA is equal to PB. ಸೊ ದಟ್ ಈಸ್ ಕ್ವಶನ್ ಮಾರ್ಕ್, ಅದನ್ನ ನಾವು ಫೈನ್ ಮಾಡಬೇಕು. ಓಕೆ, ಸೊ ಫೈನ್. ಸೊ ಇಲ್ಲಿ ನೋಡ್ಕೊರಿ, ಸೊ ಆಲ್ರೆಡಿ ನಾವು ಏನು ಕೊಟ್ಟಾನ ಇಲ್ಲಿ, ಇನ್ಕ್ಲಿನೇಷನ್ 60 ಡಿಗ್ರಿ ಅಂತ ಕೊಟ್ಟಾನ. ಸೊ ಆಲ್ರೆಡಿ ನಾವು ಏನು ಕೊಟ್ಟಾನ, ಸೊ ದೇ ಆರ್ ಇನ್ಕ್ಲೈನ್ಡ್ ಅಟ್ ಅನ್ ಆ್ಯಂಗಲ್ ಆಫ್ 60 ಡಿಗ್ರಿ. ಸೊ ದೇ ಆರ್ ಇನ್ಕ್ಲೈನ್ಡ್ ಅಟ್ ಅನ್ ಆ್ಯಂಗಲ್ ಆಫ್ ಎಂಟೈರ್ಲಿ 60 ಡಿಗ್ರಿ ಅಂತ ಕೊಟ್ಟಾರ. ಓಕೆ, ಸೊ ಇಲ್ಲಿ ಇನ್ಕ್ಲಿನೇಷನ್ 60 ಡಿಗ್ರಿ ಅಂತ ಕೊಟ್ಬಿಟ್ಟಾರ ಅವ್ರು ಆಲ್ರೆಡಿ. ಸೊ ಇನ್ಕ್ಲಿನೇಷನ್ 60 ಕೊಟ್ಟಿರೋದ್ರಿಂದ ಸೊ ದ ಆ್ಯಂಗಲ್ಸ್ ವಿಲ್ ಬೈಸೆಕ್ಟ್ ಅಂತ ಹೇಳಿ ನಾನು, ಆ್ಯಂಗಲ್ಸ್ ಗೆಟ್ ಬೈಸೆಕ್ಟೆಡ್. ಸೊ ಅದರ ಪ್ರಕಾರ ಸೊ ಕೊಟ್ಟಿರೋ ಆ್ಯಂಗಲ್ 60 ಡಿಗ್ರಿನ
ಸೊ ಡಿವೈಡ್ ಬೈ 2 ನೀವು ಮಾಡಿದರೆ ಇಟ್ ವಿಲ್ ಬಿ 30 ಡಿಗ್ರಿ. ಸೊ ಒಂದು ಇನ್ಕ್ಲಿನೇಷನ್ ಏನಿರುತ್ತಪ್ಪ, ಸೊ ಒಂದು 30 ಡಿಗ್ರಿ ಇರ್ತೈತಿ, ಇನ್ನೊಂದು ಕೂಡ 30 ಡಿಗ್ರಿ ವಿತ್ ಸೆಂಟರ್. ಓಕೆ, ವಿತ್ ಸೆಂಟರ್ ವಿತ್ ರೇಡಿಯಸ್. ಸೊ ಅದ್ರ ಪ್ರಕಾರ ಇಲ್ಲಿ 30 ಮತ್ತು 30 ಮಾಡ್ಕೊಂಡೈತಿ. ಓಕೆ, ಸೊ ನೋಡೋಣ್ರಿ. ಸೊ ಇದೇ ಹೆಂಗೆ ನಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ನೋಡ್ಕೊಳೋಣ. ಸೊ ದಿಸ್ ಈಸ್ 30 ಡಿಗ್ರಿ. ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ 90 ಡಿಗ್ರಿ. ಸೊ ಇಲ್ಲಿ ಕೂಡ 90 ಡಿಗ್ರಿ ಬರ್ತೈತಿ. ಸೊ ಯಾವ್ದಾದ್ರು ಒಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಕೊಡಿ. ಸೊ ಐ ವಿಲ್ ಕನ್ಸಿಡರ್ ಟ್ರಯಾಂಗಲ್ APO. ಸೊ ನಾ ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡತ್ತೀನಿ. ಸೊ ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡತ್ತೀನಿ ನಾನು? ಐ ಆಮ್ ಕನ್ಸಿಡರಿಂಗ್ ಓನ್ಲಿ ದಿಸ್ ಟ್ರಯಾಂಗಲ್ APO. ಓಕೆ, ಸೊ ಫೈನ್. ಸೊ ಈಗ ನಾನು ಅದನ್ನ ಕನ್ಸಿಡರ್ ಮಾಡಿದ್ಮೇಲೆ ನಾನು ಏನು ಮಾಡ್ಕೋಬೇಕಂತಂದ್ರೆ, ನನಗೆ ಒಂದು ಸೈಡ್ ಗುರ್ತೈತಿ. ಐ ನೋ 3 ಸೆಂಟಿಮೀಟರ್. ನನಗೆ ಈ ಸೈಡ್ ಬೇಕಾಗೈತಿ. ಓಕೆ, ಸೊ ನನಗೆ 2 ಆ್ಯಂಗಲ್ಸು ಗುರ್ತದಾವ. ಸೊ ವಿಚ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ನಾ ಯೂಸ್ ಮಾಡ್ಕೋಬೋದು ನೆನಪಿಟ್ಕೊರಿ. ಸೊ ವಿಚ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಐ ಕ್ಯಾನ್ ಯೂಸ್? ಸೊ ದಿಸ್ ಈಸ್ ದಿಸ್ ವೇ, ಈ ಥರ ಐತಿ. ಓಕೆ, ಸೊ ದಿಸ್ ಈಸ್ 3 ಸೆಂಟಿಮೀಟರ್. ಸೊ ದಿಸ್ ಈಸ್ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ. ಸೊ ದಿಸ್ ಈಸ್ ಲೈಕ್ ಎಕ್ಸ್ ಅಂದರೆ PA ನಿಮ್ದು. ಸೊ ದಿಸ್ ಈಸ್ 30 ಡಿಗ್ರಿ ಕೊಟ್ಟಾರ ಅವರು. ಸೊ ನಾವು ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಯೂಸ್ ಮಾಡ್ಕೋಬೋದು? ನನಗೆ ಆಪೋಸಿಟ್ ನಾವೀಗ ಏನು ಮಾಡತ್ತೀವಿ, ಇಲ್ಲಿ ಟ್ರಯಾಂಗಲ್ ಐತಿ, ಯಾವುದೇ ಆ್ಯಂಗಲ್, ಸೊ ಎನಿ ಆ್ಯಂಗಲ್ ಈ ಥರ ಐತಿ ಇದು ಟ್ರಯಾಂಗಲ್. ಓಕೆ, ಸೊ ದೇರ್ ಇಸ್ ಟ್ರಯಾಂಗಲ್ ಲೈಕ್ ದಿಸ್. ಸೊ 90 ಡಿಗ್ರಿಯಲ್ಲಿ ಐತಿ, ಎ ಕಡೆ ಐತಿ ಮತ್ತು ಪಿ ಎ ಕಡೆ ಐತಿ ಇದು. ಸೊ ಆಪೋಸಿಟ್ ಆಫ್ ದಿಸ್ ಈಸ್ P. ಸೊ P is here and there is A. So this is 30 degree. So this is 90 degree here. So ನಮಗೆ PA ಬೇಕಾಗೈತಿ. ಓಕೆ, ಸೊ ಬಟ್ ಸೊ ನಮಗೆ ಇಲ್ಲಿ PA ಬೇಕಾಗೈತಿ. ಸೊ ದಿಸ್ ಈಸ್ ಲೆಟ್ ಅಸ್ ಸೇ ದಿಸ್ ನೇಮ್ಡ್ ಆಸ್ PB. ಸೊ ದಿಸ್ ಈಸ್ ಅ PB. ಓಕೆ, ಸೊ ಈಗ PA ನಮಗೆ ಬೇಕಾಗೈತಿ, ಲೆಂತ್ ಆಫ್ ದಿ ಟ್ಯಾಂಜೆಂಟ್. ಸೊ ಇಲ್ಲಿ ನಮಗೆ ಏನೈತಿ, ಇದು AB ಏನೈತಿ, ಇದು ರೇಡಿಯಸ್ ಐತಿ. AB ನಮ್ಗೆ ಗುರ್ತೈತಿ, ಎಷ್ಟೈತದ AB? ಸೊ ವಿ ನೋ AB ಈಸ್ 3 ಸೆಂಟಿಮೀಟರ್ ರೇಡಿಯಸ್ ಕೊಟ್ಟ ನಾವು. ಸೊ ಹಾಗಾಗಿ ನಮಗೆ ಆಪೋಸಿಟ್ ಮತ್ತು ಅಡ್ಜಸೆಂಟನ್ನು ಕನೆಕ್ಟ್ ಮಾಡುವಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂತಂದ್ರೆ ನಮಗೆ ಒಂದು ಗುರ್ತೈತಿ, ದಟ್ ಈಸ್ tan theta. ಸೊ tan 30 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಅಪಾನ್ adjacent. So what is our opposite? So that is 3 centimeter. ಅಂದರೆ AB is our opposite and this is our adjacent. 3 divided by AP or PA. Okay, so but what is tan 30 degree? Tan 30 degree is 1 upon root 3, which is 3 divided by AP. So ಹಾಗಾಗಿ AP is equal to 3 root 3 centimeter. Okay, so fine, answer ಎಷ್ಟಿದೆ? 3 root 3. So ಆಪ್ಷನ್ ಆಗೈತಲ್ಲ ಅದು, so that is option D. So the length of the each tangent is 3 root 3 centimeter on both the sides. Okay friends, so next example ನೋಡೋಣ್ರಿ. Okay, so from a point P which is at a distance, so ನೋಡ್ಕೊಳ್ಳಿ, from a point P which is at a distance 13 centimeter from the center of a circle of radius 5. So circle the radius ಏನು ಕೊಟ್ಟಾರ? 5 centimeter ಕೊಟ್ಟಾರ. ಆ ಸೆಂಟರು ಒಂದು ಪಾಯಿಂಟ್ P ಕಡೆಯಿಂದ 13 ಸೆಂಟಿಮೀಟರ್ ಅವೇ ಐತಿ. ಓಕೆ ಫೈನ್, ಸೊ ಅದನ್ನ ನೋಡ್ಕೊಳತ್ತೀರಿ. ಒಂದು ಸರ್ಕಲ್ ರೇಡಿಯಸ್ ಇಸ್ 5 ಸೆಂಟಿಮೀಟರ್. ಸೊ ದ ಪಾಯಿಂಟ್ P ದಟ್ ಈಸ್ 13 ಸೆಂಟಿಮೀಟರ್ ಅವೇ ಫ್ರಮ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ದ ಪೇರ್ ಆಫ್ ಟ್ಯಾಂಜೆಂಟ್ಸ್ PQ ಆ್ಯಂಡ್ PR. ಸೊ PQ ಮತ್ತು PR ಅಂತಂದ್ರೆ P is an external point. Okay, okay, the pair of tangents PQ and PR to the circle are drawn. Okay, the area of quadrilateral PQOR is ಅಂತ ಹೇಳತ್ತ ನಾವು ಇಲ್ಲಿ ನೋಡ್ರಿ. The area of quadrilateral PQO and R is what ಅಂತ ಕೇಳತ್ತ ನಾವು. ಸೊ area of quadrilateral PQOR ಅಂತಂದ್ರೆ ನಾವು ಏನು ಮಾಡ್ತೀವಿ? ಸೊ we can take 2 options ಇಲ್ಲೇ. ಸೊ ನಮ್ಗೆ we can divide this into 2 areas. So this is area 1, number 1. So this is area number 2. ಸೊ ಹಾಗಾಗಿ ಎರಡು ಏರಿಯಾಸ್ನ ನಾವು ಆ್ಯಡ್ ಮಾಡ್ಕೊಂಡು ಕೂಡ ನಮಗೆ ಆನ್ಸರ್ ಸಿಗ್ಬೋದು. ಬಟ್ ಅದಕ್ಕಿಂತ ನಾವು ಮುಂಚೆ ನಾವೇನು ಮಾಡ್ಕೋಬೇಕು? ಸೊ ವಿ ಹ್ಯಾವ್ ಟು ಫೈಂಡ್ ದಿ ಲೆಂತ್ ಆಫ್ ದಿ ಟ್ಯಾಂಜೆಂಟ್ಸ್. ಓಕೆ, ಸೊ ಟ್ಯಾಂಜೆಂಟ್ನ ಕಂಡುಹಿಡ್ಕೋಬೇಕು, ಈ PQ ಮತ್ತು PR ಕಂಡುಹಿಡ್ಕೋಬೇಕು. ಓಕೆ, ಸೊ ಲೆಟ್ ಅಸ್ ಫೈಂಡ್ ದ್ಯಾಟ್. ಓಕೆ, ಸೊ ಈಗ ನಮ್ಗೇನು ಕೊಟ್ಟಾರ ಅವರು? ಸೊ ದಿಸ್ ಈಸ್ 90 ಡಿಗ್ರೀಸ್. ಸೊ ಇಲ್ಲೂ ಕೂಡ ಏನಿರ್ತೈತಿ? ಸೊ ದಿಸ್ ಈಸ್ ಆಲ್ಸೋ 90 ಡಿಗ್ರಿ. ಸೊ PQ ನಮಗೇನೈತಿ? PQ is equal to PR, ಯಾಕಂದ್ರೆ ಬೋತ್ ದ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಓಕೆ, ಸೊ ಇದು 5 ಸೆಂಟಿಮೀಟರ್ ಇಲ್ಲಿ ಕೊಟ್ಟಾರ. ಸೊ ದಿಸ್ ಈಸ್ 90 ಡಿಗ್ರೀಸ್. ಸೊ 13 ಐತಿ. ಸೊ ನಮ್ಮ ಕಡೆ ಏನೈತಪ್ಪ ಅಂದ್ರೆ ಈಗ ಇಲ್ಲೇ 90 ಐತಿ. ಓಕೆ, ಸೊ ವಿ ಹ್ಯಾವ್ 5 ಸೆಂಟಿಮೀಟರ್ 13 ಸೆಂಟಿಮೀಟರ್. ಸೊ ನಾವು ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿಕೊಂಡು ನಾವೇನು ಕಂಡುಹಿಡ್ಕೋಬೋದು ಅಂದ್ರೆ ವಿ ಕ್ಯಾನ್ ಫೈಂಡ್ ಔಟ್ ದಿ ಲೆಂತ್ PQನ ಕಂಡುಹಿಡ್ಕೋಬೋದು. ಸೊ PQ, ಸೊ ವಾಟ್ ಈಸ್ ದ್ಯಾಟ್? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಸೊ PQ ಸ್ಕ್ವೇರ್ ಪ್ಲಸ್ OQ ಸ್ಕ್ವೇರ್.
ಸೊ ಎಲ್ಲಿ ನಮ್ದು ಪರ್ಪೆಂಡಿಕ್ಯುಲರ್ ಇರ್ತೈತಲ್ಲ ಆ ಅಪೋಸಿಟ್ ಎಂಡ್ ಏನಿರ್ತೈತಿ ನಮ್ದು ಹೈಪೋಟೆನಸ್. ಓಕೆ, ಸೊ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಓ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಒ ಸ್ಕ್ವೇರ್ is equal to PO square. What is PQ? So PQ is, we don't know. So adna ಕಂಡುಹಿಡಿಯಬೇಕು ನಾವು. So is equal to OQ. OQ is radius, which is 5 centimeter. So what is PO? PO is 13 centimeter. So 13 square. So what is PQ? It is equal to square root of 13 square minus 5 square. So what is 13 square? So 169 minus 25. So this is square root of 144, which is the square root of 12. So ನಮ್ದು ಎಷ್ಟು ಬಂತು ಇದು ವ್ಯಾಲ್ಯೂ. ಸೊ ವಿ ಗಾಟ್ ದಿಸ್ ವ್ಯಾಲ್ಯೂ ಆಸ್ 12 ಸೆಂಟಿಮೀಟರ್. ಓಕೆ, ಬೋತ್ ದ ಸೈಡ್ಸ್ ಈಸ್ 12 ಸೆಂಟಿಮೀಟರ್. ಸೊ ಈಗ ಏರಿಯಾ ಆಫ್ ದಿ ಫಸ್ಟ್ ಟ್ರಯಾಂಗಲ್. ಸೊ ನಾನೇನು ಮಾಡ್ತೀನಿ, ಐ ವಿಲ್ ಕನ್ಸಿಡರ್ ಟ್ರಯಾಂಗಲ್ ಪಿ ಕ್ಯೂ ಒ ಆಸ್ ಫಸ್ಟ್ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಪಿ ಒ ಆರ್ ಆಸ್ ಅ ಸೆಕೆಂಡ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿಕೊಂಡು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮುಲಾ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಒ is equal to half into base into height. So what is base? Base is 5 centimeter, and what is height? Height is 12 centimeter. So this will be 2 ones are 2 6 are 12. So 5 into 6, which is 30 centimeter square. Okay, so but ಏನಿದು, it is only one side area. ಇದು ಬರೀ ಒಂದರದ ಏರಿಯಾ ಆಯ್ತರಿ. So there is also another area, that is triangle PO and R, which is also same. ಎಲ್ಲಾನು ಸೇಮ್ ಬರ್ತೈತಿ, ಯಾಕಂದ್ರೆ it is both sides and all the angles are same. So ಹಾಗಾಗಿ ಇದ್ರದ್ದು ಕೂಡ 30 centimeter square ಬರುತ್ತೆ. So therefore total area of quadrilateral so which is equal to 30 plus 30, which is equal to 60 centimeter square. Okay, so other option ಐತೆ ನೋಡ್ಕೋರಿ ಇಲ್ಲೇ. Yes, there is an option of this, which is 60 centimeter square. Thank you my dear friends. ಸೊ ಇವತ್ತು ನಾವೇನು ಮಾಡೀವಿ, ಸೊ ಇಷ್ಟು ವಿಡಿಯೋಸನ್ನು ಈ ವಿಡಿಯೋದಾಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡ್ಕೊಂಡ್ವಿ. ಸೊ ಮೇನ್ಲಿ ನಾವೇನು ಮಾಡ್ಕೊಂಡ್ವಿ, ವಿ ಹ್ಯಾವ್ ಸೀನ್ ಕ್ವಶನ್ಸ್ ವಿಚ್ ಆರ್ ಈಸಿ, ಮಾಡ್ರೇಟ್ ಆ್ಯಂಡ್ ಚಾಲೆಂಜಿಂಗ್. ಓಕೆ, ಸ್ವಲ್ಪ ನಿಮ್ಗೆ ಕಾನ್ಫಿಡೆನ್ಸ್ ತೊಗೊಂಬರಾಕ ನಾನು ಈಸಿ ಮತ್ತು ಮೀಡಿಯಂ ಕ್ವಶನ್ಸ್ನ ಜಾಸ್ತಿ ಮಾಡೀನಿ. ಸೊ ಇನ್ ಫರ್ದರ್ ನೆಕ್ಸ್ಟ್ ನಮ್ಮದು ಲೆಕ್ಚರ್ನಾಗ ಸ್ವಲ್ಪ ಚಾಲೆಂಜಿಂಗ್ ಇದಕ್ಕಿಂತನೂ ಕ್ವಶನ್ಸ್ನ ನಾವು ನೋಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಇನ್ನೊಂದು ಇದೇ ಕಂಟೆಂಟನ್ನು ಕಂಟಿನ್ಯೂ ಮಾಡ್ಕೊಂತ ಕೆಲವೊಂದು ಚಾಲೆಂಜಿಂಗ್ ಎಕ್ಸಾಂಪಲ್ಸ್ನ ತೊಗೊಂಬರ್ತೀನಿ. ಸೊ ಟಿಲ್ ದೆನ್ ಪ್ಲೀಸ್ ಲೈಕ್ ಮೈ ವಿಡಿಯೋ, ಶೇರ್ to your friends, and subscribe ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, so that ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಶನ್ಸ್ ಬರ್ತಾವೆ. ಓಕೆ, ಥ್ಯಾಂಕ್ ಯು.